ತಾಲೂಕಿನಲ್ಲಿ ಆಗಸ್ಟ್ 7ರಿಂದ 9ರವರೆಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯಕಾರಿಣಿ ಸಮಿತಿ ಸದಸ್ಯ ಡಾ ಸಿದ್ದರಾಮಯ್ಯ, ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ, ತಾಲೂಕು ಘಟಕದ ಅಧ್ಯಕ್ಷ ಪಿಹಳ್ಳಿ ರಮೇಶ್, ಯುವ ಮುಖಂಡ ಇಂಡುವಾಳು ಸಚ್ಚಿದಾನಂದ್, ಪ್ರಧಾನ ಕಾರ್ಯದರ್ಶಿ ಬಲ್ಲೇನಹಳ್ಳಿ ಸಂತೋಷ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ನಿಮ್ಮ ಅವಧಿಯಲ್ಲಾಗಿರುವ ಹಗರಣಗಳನ್ನು ಬಯಲಿಗೆಳೆಯುತ್ತೇವೆ ಎಂದು ಬಿಜೆಪಿ ವಿರುದ್ಧ ಬೊಗಳೆ ಬಿಡುತ್ತಿದೆ. ಅಧಿಕಾರಕ್ಕೆ ಬಂದು 1 ವರ್ಷವಾಯಿತು, ಇನ್ನೂ ಏಕೆ ತನಿಖೆಗೆ ಆದೇಶ ನೀಡಿಲ್ಲ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೇವಲ ಹಾರಿಕೆಯ ಹೇಳಿಕೆ ನೀಡದೆ ತಮ್ಮ ಮೇಲೆ ಹಾಗೂ ಸರ್ಕಾರದ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಹಮ್ಮಿಕೊಂಡು ಏನು ಭ್ರಷ್ಟಾಚಾರವನ್ನ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಇದರಲ್ಲಿ ಭ್ರಷ್ಟಾಚಾರವನ್ನ ಮಾಡಿರುವುದು, ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಟುಂಬದವರೇ ಮಾಡಿರುವುದು ನಿಜವಾಗ್ಲೂ ದುರದೃಷ್ಟಕರ. ರಾಜ್ಯದ ಒಬ್ಬ ನೇತಾರರಾದಂಥವರು ಈ ಒಂದು ಇದನ್ನ ನಿಜವಾಗ್ಲೂ ಅತೀವ ದುಃಖಕರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಈ ಮೂಢ ಹಗರಣ ಹೇಳಿದ್ರೆ 98ನಲ್ಲಿ ಇವರು ಕೆಸರೆ ಅನ್ನುವ ಒಂದು ಗ್ರಾಮದಲ್ಲಿ ಡಿನೋಟಿಫೈ ಆಗ್ತದೆ, ಮುಡಾದವರು ಡಿನೋಟಿಫೈ ಮಾಡ್ತಾರೆ. ಅಲ್ಲಿಯ ಲ್ಯಾಂಡನ್ನು ಡಿನೋಟಿಫೈ ಮಾಡಿದಂಥವರು ಇವರು 2004ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಡಿನೋಟಿಫೈ ಆಗಿರುವಂಥದ್ದು 98ಅಲ್ಲೇ 41, 61 ಎಲ್ಲ ಆದಮೇಲೆ 41 ಆಗಿ 61 ಆದಾಗ ಅವರು ಚೇಂಜ್ ಆಫ್ ಲ್ಯಾಂಡ್ ಅಥವಾ ಚೇಂಜನ್ನು ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದರೆ 61 ಆದಮೇಲೆ ಅವರು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವನ್ ಚೀಫ್ ಮಿನಿಸ್ಟರ್ ಕೂಡ 61ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ರೈತನಿಗೆ ಅವಕಾಶ ಕೊಟ್ಟಿರ್ತಾರೆ. ಅವನು ಸ್ವಂತಕ್ಕೆ ಏನಾದರೂ ಬೇಕಾದರೆ 1 ಎಕರೆ ಅಕ್ವೈರ್ ಮಾಡ್ತಾ ಇದ್ರೆ ನಿನಗೇನಾದರೂ ಸ್ವಲ್ಪ ಬೇಕಾಗ್ತದೆ ಅಂದಾಗ ಬಿಟ್ಕೊಳ್ಳೋಕ್ಕೆ 41ನಲ್ಲಿ ಒಂದು ಅವಕಾಶ ಕೊಟ್ಟಿರ್ತಾರೆ. 41 ಆದ ತಕ್ಷಣ 1 ತಿಂಗಳು ಆದ ತಕ್ಷಣ 61 ಆಕ್ಷನ್ ಶುರು ಆಗ್ತದೆ. 61 ನೋಟಿಫೈ ಆದ ತಕ್ಷಣನೇ ಅದು ಎಂಟೈರ್ ಆಸ್ತಿ ಮುಡಾಕ್ ಬಂದ್ಬಿಡ್ತದೆ. ಮುಡಾಕ್ ಬಂದ ಮೇಲೆ ಸಿದ್ದರಾಮಯ್ಯನವರು ಅವರ ಬಾಮೈದವರು ಖರೀದಿ ಮಾಡ್ತಾರೆ. 2004ನಲ್ಲಿ 2008, 2004 ಈ ನಡುವಿನಲ್ಲಿ ಖರೀದಿ ಮಾಡಿ ಲ್ಯಾಂಡನ್ನ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡನ್ನೇ ಖರೀದಿ ಮಾಡ್ತಾರೆ. ಹೇಗಾಗ್ತದೆ ಸಾಧ್ಯ? ನೋಟಿಫಿಕೇಶನ್ ಆಗೋಗಿದೆ, ಎಲ್ಲ ಆಗಿ ಅದು ಲೇಔಟ್ ಡೆವಲಪ್ ಮಾಡ್ತಾ ಇದ್ದಾರೆ. ಇವರು ಖರೀದಿ ಮಾಡ್ತಾರೆ ಲ್ಯಾಂಡನ್ನ 3 ಎಕರೆ 16 ಕುಂಟೆನ 3 ಎಕರೆ 16 ಕುಂಟೆನ ಖರೀದಿ ಮಾಡಿದ್ರೆ ಕಾನೂನು ಪ್ರಕಾರ ಯಾವುದೇ ಒಂದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರುವಂತ ಕಾನೂನು ಏನಪ್ಪಾ ಹೇಳ್ತದೆ, 1 ಸೈಟ್ನ ಕೊಡುವಂತ 1 ಎಕರೆನೂ 1 ಸೈಟ್ ಕೊಡಬಹುದು. ಇವ್ರಿಗೆ 4 ಸೈಟ್ ಕೊಡುವಂತ ಒಂದು ಪ್ರಾವಿಷನ್ ಇದೆ. ಯಾವಾಗ ಅದೇ ಲೇಔಟ್ನಲ್ಲಿ ಡೆವಲಪ್ ಮಾಡಿ ಕೊಡ್ಬೋದು. ಆದರೆ ಇನ್ನೊಂದು ಲೇಔಟ್ ಕೊಡಬೇಕಾದ್ರೆ ಅದಕ್ಕೊಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಹಳೆಯ ಲೇಔಟ್ ಇಂದ ಹೊಸ ಲೇಔಟ್ ಅಲ್ಲಿ ಅವರು ಸೈಟ್ ತಗೋಬೇಕಂದ್ರೆ ಹೊಸ ಲೇಔಟ್ ಇಂದ ಹಳೆ ಲೇಔಟ್ಗೆ ಹೋಗ್ಬೇಕಾದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಆಲ್ಟರ್ನೇಟ್ ಸೈಟ್ ಕೊಡಬೇಕು ಅಥವಾ ಚೇಂಜ್ ಆಫ್ ವಿತ್ ಕೊಡಬೇಕು ಅಂದ್ರೆ ಅದೇ ಹೊಸ ಲೇಔಟ್ ಏರಿಯಾ ಆಗ್ತಾ ಇರೋದು ಡೆವಲಪ್ಡ್ ಏರಿಯಾ ಡೆವಲಪ್ ಆಗಿ ಅಲಾಟ್ ಆಗೋಗಿರ್ತದೆ ಎಲ್ಲರದ್ದು. ಅಂತ ಜಾಗದಲ್ಲಿ ಕೊಡಬೇಕಾದ್ರೆ ಅತ್ಯಂತ ಬೆಲೆ ಬಾಳುವಂತ ಜಾಗ ಅದು. ಇದು ಡೆವಲಪಿಂಗ್ ಏರಿಯಾದಲ್ಲಿ ಈಗ ತಾನೇ ಪ್ರಿಲಿಮಿನರಿ ಇದಾದ್ರಿಂದ ವ್ಯಾಲ್ಯೂ ಕಡಿಮೆ ಇರ್ತದೆ. ಅದರಲ್ಲಿ 106 ಕೋಟಿ ಅವರೇ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋ ಪ್ರಕಾರ ನನಗೆ 62 ಕೋಟಿ ಕಾಂಪನ್ಸೇಷನ್ ಬರಬೇಕು ಅಂತ ಕೇಳ್ತಾರೆ. ಯಾವ ರೀತಿ ನನಗೆ ಅರ್ಥ ಆಗ್ತಾ ಇಲ್ಲ. 62 ಕೋಟಿ ನಾವು ಅಧಿಕಾರಿಗಳಾಗಿ ಕೆಲಸ ಮಾಡಿದ್ವಿ. 1 ಎಕರೆಗೆ ಸರ್ಕಾರ ಫಿಕ್ಸ್ ಮಾಡ್ತದೆ. ಆ 1 ಎಕರೆನಲ್ಲಿ ಬೆಂಗಳೂರಿನಲ್ಲಾಗ್ಲಿ, ಮೈಸೂರಿನಲ್ಲಾಗ್ಲಿ, ಬೆಳಗಾಂನಲ್ಲಾಗ್ಲಿ, ದಾವಣಗೆರೆಯಲ್ಲಾಗ್ಲಿ, ಬಳ್ಳಾರಿಲಾಗ್ಲಿ ಈ ಏನು ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ಫಿಕ್ಸ್ ಮಾಡ್ತಾರೋ ಶಿವಮೊಗ್ಗ ಇಂಥ ಕಡೆ ಒಂದೇ ರೇಟ್ ಫಿಕ್ಸ್ ಮಾಡ್ತಾರೆ. ಎಕರೆಗೆ ಇಂತಿಷ್ಟು. ಆ ಒಂದು ಸಮಯದಲ್ಲಿ 1 ಎಕರೆ ಡೆವಲಪ್ ಮಾಡಿದರೆ ರೈತನಿಗೆ ಕೊಡಬೇಕಾದ್ದು 24,000 ಅಡಿ, 44,000 ಅಡಿನಲ್ಲಿ 24,000 ಅಡಿ ಡೆವಲಪ್ ಆಗ್ತದೆ. ಯಾಕೆಂದ್ರೆ ಸಿವಿಕ್ ಕಮ್ಯುನಿಟೀಸ್ಗೆ ರಸ್ತೆ ರೋಡ್ಗಳನ್ನ ಬಿಡಬೇಕು, ಪಾರ್ಕ್ ಬಿಡಬೇಕು, ಇದೆಲ್ಲ ಬಿಟ್ಟು ಮತ್ತೆ ವಾಣಿಜ್ಯ ಇದನ್ನ ಕಡಿಬೇಕು. ಇಷ್ಟೆಲ್ಲ ಕಳೆದ್ರೆ ಉಳಿದಿದೆ ಎಷ್ಟಪ್ಪ? 24,000 ಅಡಿ 1 ಎಕರೆ. 24,000 ಅಡಿನ ರೈತ ಅದರಲ್ಲಿ 50% ಇವ್ರು ಹೇಳ್ತಾ ಇರೋದು 50% ಕೊಡಿ ನನಗೆ
ಅಂದ್ರೆ 12,000 ಅಡಿ ಇವ್ರಿಗೆ ಕೊಟ್ಬಿಡಿ ಅಂತ ಅಂದ್ರೆ 12,000 ಅಡಿ ಅದೇ ರೀತಿ ಬರ್ಬೇಕಾಗ್ತದೆ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಟ ತಕ್ಷಣ. ಇದಲ್ಲದೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಇವರು ಇಡೀ ಯಾಕೆ ಬಂತು ಇಷ್ಟಾತ್ರದಲ್ಲಿ ಅಂತ ಹೇಳ್ತಾರೆ. ನೋಡಿ, ಯಾವಾಗಲೂ ಅದು ಖಜಾನೆ 2 ಇಂದ ಹಣ ಎಲ್ಲಿಗೆ ಹೋಗಿದೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ಗೆ ಹೋಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೆ ಸೇರ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದ ಮೇಲೆ ಯಾರು ಬರಬೇಕು? ಸೆಂಟ್ರಲ್ ಗೌರ್ಮೆಂಟ್ ಬರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಬರಬೇಕಾದ್ರೆ ಇದು ಏನಾಗಿದೆ? ಫೈನಾನ್ಷಿಯಲ್ ಮಾಲ್ ಪ್ರಾಕ್ಟೀಸ್ ಆಗಿದೆ. ಫೈನಾನ್ಷಿಯಲ್ ಮಾಲ್ ಪ್ರಾಕ್ಟೀಸ್ ಆದಾಗ ಇವ್ರೇನ್ ಮಾಡಿದ್ರು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಣ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಒರಿಜಿನಲ್ ಅಕೌಂಟ್ಗೆ ಹೋಗ್ಬೇಕಾಗಿತ್ತು. ಇದು ಒರಿಜಿನಲ್ ಅಕೌಂಟ್ಗೆ ಹೋಗಿಲ್ಲ. ಖಜಾನೆ ಗೌರ್ಮೆಂಟ್ ಹಣ ಏನಾಯ್ತು? ಟೆಂಪರರಿ ಅಕೌಂಟ್ ಅಂದ್ರೆ ನಕಲಿ ಅಕೌಂಟ್ಗೆ ಹೋಯ್ತು. ನಕಲಿ ಅಕೌಂಟ್ ಹೋದ ತಕ್ಷಣ ಏನಾಯ್ತು? ಅಲ್ಲಿ ಅಪರಾಧ ಅಟ್ರಾಕ್ಟ್ ಆಗೇ ಆಗ್ತದೆ. ಆ ಅಪರಾಧ ಮಾಡಿದಂತ ವ್ಯಕ್ತಿಗಳು ಅಲ್ಲೇನ್ ಮಾಡಿದ? ಮ್ಯಾನೇಜರು ನ್ಯಾಚುರಲಿ ಅವನು ಎಲ್ಲಿಗೆ ಹೋಗ್ಬೇಕು? ಸ್ಟೇಟ್ ಗೌರ್ಮೆಂಟ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಅವನು ಇಮಿಡಿಯೇಟ್ ರಿಸರ್ವ್ ಬ್ಯಾಂಕ್ಗೆ ಕಂಪ್ಲೇಂಟ್ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಕಂಪ್ಲೇಂಟ್ ಮಾಡಿದ್ಮೇಲೆ CBI ಇಮಿಡಿಯೇಟ್ ಬರ್ತದೆ. ಇನ್ವೆಸ್ಟಿಂಗ್ ಅಥಾರಿಟಿ CBI. ಈ CBI ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ಬಂದ ಮೇಲೆ ಇದು ಏನಾಗಿದೆ? ಆರ್ಥಿಕ ಅಪರಾಧ ಆಗಿದೆ. ಫೈನಾನ್ಷಿಯಲ್ ಮಾಲ್ ಪ್ರಾಕ್ಟೀಸ್ ಆದ್ರಿಂದ ಮನಿ ಲ್ಯಾಂಡ್ರಿಂಗ್ ಸಿಚುಯೇಷನ್ ಅರೈಸ್ ಆಗ್ತದೆ. ಮನಿ ಲ್ಯಾಂಡ್ರಿಂಗ್ ಸಿಚುಯೇಷನ್ ಬಂದ ತಕ್ಷಣ ಇಡಿ ಬರ್ತಾರೆ, ಪ್ರವೇಶ ಮಾಡ್ತಾರೆ. ಇಡಿ ಪ್ರವೇಶ ಮಾಡಿದ ಮೇಲೆ ಇವರು ಇಡಿ ಯಾಕೆ ಬರ್ತಾರೆ? ಇಷ್ಟಾತ್ರ ಯಾಕೆ ಬೇಕು ಅಂತ ಕೇಳ್ತಾರೆ. ನ್ಯಾಚುರಲ್ ಸಿಸ್ಟಮ್ ಅಲ್ಲಿ ಅವ್ರು ಬರ್ತಾ ಇದಾರೆ. ಅವ್ರೇನು ಆತರ ಮಾಡಿಲ್ಲ. ಇಡಿನವರು ಆತರ ಮಾಡಿಲ್ಲ. ಇಡಿನವರು ಬಂದೀಗ ಅರೆಸ್ಟ್ ಮಾಡಿದ್ದಾರೆ, ಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಯಾರ್ದು? ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾರ ಕೈಲಿ? ಅಡಿಷನಲ್ ಚೀಫ್ ಸೆಕ್ರೆಟರಿ, ಕಸ್ಟೋಡಿಯನ್ ಆಫ್ ದಿ ಡಿಪಾರ್ಟ್ಮೆಂಟ್. ಕಸ್ಟೋಡಿಯನ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದ್ಮೇಲೆ ಸೂಪರ್ವೈಸಿಂಗ್ ಅಥಾರಿಟಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್. ಚೀಫ್ ಮಿನಿಸ್ಟ್ರೇ ಆ ಖಾತೆ ಹೊಂದಿರೋದ್ರಿಂದ ಅವರೇ ಈಸ್ ದ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಆಲ್ ದೋಸ್ ಮಾಲ್ ಪ್ರಾಕ್ಟೀಸರ್ಸ್. ಬುಧವಾರ ಮಧ್ಯಾಹ್ನ 2-2:30 ಗಂಟೆಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಎಂಟರ್ ಆಗ್ತಾರೆ. ಅಲ್ಲಿ ಕಿರ್ಗಂದೂರಿಂದ ತುಬನ್ಕೆರೆ ಇಂಡಸ್ಟ್ರಿಯಲ್ ಏರಿಯಾದವರೆಗೆ ಅವತ್ತು ಪಾದಯಾತ್ರೆ ಇರುತ್ತೆ. ತುಬನ್ಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವತ್ತು ವಾಸ್ತವ್ಯವನ್ನು ಹೂಡಿ ಅಲ್ಲಿಗೆ ಆ ಸ್ಟ್ರೆಚ್ಗೆ ಕೊತ್ತತ್ತು ಹೋಬಳಿಯ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದು ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅವತ್ತು ಗುರುವಾರ ಬೆಳಿಗ್ಗೆ ತುಬನ್ಕೆರೆಯಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಶ್ರೀರಂಗಪಟ್ಟಣವನ್ನ ತಲುಪ್ತದೆ. ರಸ್ತೆಯ ಇಕ್ಕಲುಗಳ ಉದ್ದಕ್ಕೂ ಕೂಡ ನಮ್ಮ ಕ್ಷೇತ್ರದ ಸಾವಿರಾರು ಜನ ಕಾರ್ಯಕರ್ತರು, ರಾಜ್ಯ ನಾಯಕರುಗಳ, ರಾಜ್ಯಾಧ್ಯಕ್ಷರ ಜೊತೆ ಇರ್ಬೋದು, ವಿರೋಧ ಪಕ್ಷದ ನಾಯಕರುಗಳು, ಈ ಭಾಗದ ಮುಖಂಡರುಗಳ ಜೊತೆ ಅವರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಅದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರೋರಿದ್ದಾರೆ. ಅವತ್ತು ಗುರುವಾರ ಸಂಜೆ ಶ್ರೀರಂಗಪಟ್ಟಣಕ್ಕೆ ಏನು ವಿಜಯೇಂದ್ರ ಅವರು ಬರ್ತಾರೆ, ಅವರನ್ನೆಲ್ಲ ಕಾರ್ಯಕರ್ತರು ಬರಮಾಡ್ಕೊಳ್ಳೋದ್ರಿಂದ ಅವತ್ತಲ್ಲಿ ವಾಸ್ತವ್ಯ ಇರ್ತದೆ. ಶುಕ್ರವಾರ ಬೆಳಿಗ್ಗೆ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದವರು ನಮ್ಮ ಜೊತೆಗಿರ್ತಾರೆ. ಅವತ್ತು ಒಂದು ಮಹಿಳೆಯರ ಕಾರ್ಯಕ್ರಮ ಆಗಬೇಕು. ಎಲ್ಲ ಮಹಿಳೆಯರು ಒನಕೆ ಹಿಡಿದು ಈ ಒಂದು ಚಳವಳಿಗೆ ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ದೃಷ್ಟಿನಲ್ಲಿ ಅವತ್ತು ಶ್ರೀ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳ ಜೊತೆಗೆ ಈ ಹಳೆ ಮೈಸೂರು ಭಾಗದ ಮುಖಂಡರುಗಳೆಲ್ಲ ಸೇರಿ ಅಲ್ಲಿಂದ ಹೊರಟು ಅವತ್ತು ಮೈಸೂರಿನ ಬಾರ್ಡರ್ವರೆಗೂ ಕೂಡ ನಾವುಗಳು ಅವ್ರ ಜೊತೆ ಹೆಜ್ಜೆ ಹಾಕುವಂಥದ್ದು. 3 ದಿನಕ್ಕೂ ಕೂಡ ಪ್ರತಿ ದಿನಕ್ಕೆ 2-3 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಕಾರ್ಯಕರ್ತರು ಮತ್ತು ಶ್ರೀರಂಗಪಟ್ಟಣದಿಂದ ಇಡೀ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗ್ರಾಮದ ಪುರಸಭೆಯನ್ನು ಒಳಗೊಂಡಂತೆ ಎಲ್ಲಾ ಗ್ರಾಮದ ಕಾರ್ಯಕರ್ತರುಗಳು ವಹಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಬರೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಾಯಕರುಗಳು ಒಟ್ಟುಗೂಡಿ ಚರ್ಚೆಯನ್ನ ಮಾಡಿ ವಿಭಿನ್ನವಾಗಿ ಅವ್ರಿಗೆ ಬೆಂಬಲ ಸೂಚಿಸುವುದರ ಮುಖಾಂತರ ಈ ಪ್ರತಿಭಟನೆಗೆ ನಾವು ವಿಭಿನ್ನ ರೀತಿಯಲ್ಲಿ ಬೆಂಬಲವನ್ನ ಸೂಚಿಸಲಿಕ್ಕೆ ಈಗಾಗಲೇ ಮಾತುಕತೆ ಮಾಡ್ಕೊಂಡಿದ್ದೀವಿ. ಮುಖ್ಯಮಂತ್ರಿ ಸೇರಿದಂಗೆ ಪ್ರಮುಖರೆಲ್ಲ ಅಂಟಿಸಿದಂತ ಆ ಮುಖ್ಯಮಂತ್ರಿಯವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದವರಿಗೆ ನಾವು ಸರಳವಾದಂತ ಪ್ರಶ್ನೆ, ಇಷ್ಟೊಂದು ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿದೆ, ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಅವಕಾಶ ಬಂದ ಮೇಲೆ 1 ವರ್ಷ ಮೌನವಾಗಿದ್ರಲ್ಲ,
ಅಂದ್ರೆ ಹಿಂದೆ ಹೇಳೋದು ನೀವು ಸುಳ್ಳು, ಸತ್ಯ ಆಗಿದ್ರೆ ಕ್ರಮ ತಗೋಬೇಕು. ಸಾರ್ವಜನಿಕ ದೃಷ್ಟಿಯಿಂದ ಸಾರ್ವಜನಿಕರ ಹಣ ವ್ಯಯ ಆಗಿದ್ರೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ತಾವುಗಳೇ ಭ್ರಷ್ಟಾಚಾರದ ಪಿತಾಮಹರು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಇಲ್ಲ. ಮತ್ತೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಧಿಕಾರಿಗಳ ಲೆವೆಲ್ ಆಗಿದೆ ಸರ್ಕಾರ, ನಮ್ಮ ರಾಘೇಂದ್ರ ಮಂತ್ರಿ ಆಗ್ಲಿ ಮತ್ತೊಬ್ಬರಾಗ್ಲಿ ಇಲ್ಲ ಅಂತ. ಮೊಟ್ಟ ಮೊದಲನೇದಾಗಿ ಹೇಳಿದ್ರು, ಒಂದು ಸರ್ಕಾರ ಅಧಿಕಾರಿಗಳನ್ನು ಸಂರಕ್ಷಣೆ ಮಾಡಬೇಕಾದ್ರು, ಪ್ರಾಮಾಣಿಕವಾಗಿರುವಂತ ಅಧಿಕಾರಿಗಳನ್ನ ಸಂರಕ್ಷಣೆ ಮಾಡುವಂತ ದಿಕ್ಕಿನಲ್ಲಿ ವಿಫಲ ಆಗಿದೆ. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋರು ಯಾವ ಕಾರಣಕ್ಕೆ ಮಾಡ್ಕೊಂಡ ಏನು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡದಂತೆ, ಇದು ನಮ್ಮ ಲೆವೆಲ್ ಗೊತ್ತಾಗಿಲ್ಲ, ನಮ್ಮ ಪಕ್ಷದಾಗ್ಲಿ ಮಂತ್ರಿಗಳ ಲೆವೆಲ್ ಆಗಿಲ್ಲ, ಅಧಿಕಾರಿಗಳ ಲೆವೆಲ್ ಆಗಿದೆ ಅಂತ ಹೇಳಿ ಭ್ರಷ್ಟಾಚಾರ ಎಲ್ಲವನ್ನ ಅಧಿಕಾರಿಗಳಿಗೆ ಆಗ್ತಿರೋಂಥದ್ದು ಇದೆಯಲ್ಲ, ಬಹುಶಃ ಅಧಿಕಾರಿಗಳು ಇನ್ ಮುಂದೆ ಕೆಲಸ ಮಾಡ್ಬೇಕಾದ್ರೆ ಈ ಸರ್ಕಾರದ ಕೆಳಗಡೆ ಬಹಳ 100 ಬಾರಿ ಯೋಚನೆ ಮಾಡ್ಬೇಕಾಗ್ತದೆ. ನಾನು ಇವ್ರಿಗೆ ಸರಳವಾದ ಪ್ರಶ್ನೆ ಮಾಡ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿ ಆಗಿದ್ರು. ರೈಲ್ವೆ ಮಂತ್ರಿ ಆಗಿದ್ದಾಗ ಅವರ ಸಂದರ್ಭದಲ್ಲಿ ಒಂದು ಅಪಘಾತ ಆಯ್ತು, ರೈಲು ದುರಂತ ಆಯ್ತು. ದುರಂತ ಆದಾಗ ಕೆಲವು ಸಾವು ನೋವು ಆಯ್ತು. ತಕ್ಷಣ ಅವ್ರು ರಾಜೀನಾಮೆ ಕೊಟ್ರು. ಅವ್ರು ಟ್ರೈನ್ ಓಡಿಸ್ತಿರ್ಲಿಲ್ಲ ಅಥವಾ ಬಾವುಟ ಬೀಸ್ತಿರ್ಲಿಲ್ಲ. ಯಾಕೆ ರಾಜೀನಾಮೆ ಕೊಟ್ರು? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರು. ಆ ಸೂಕ್ಷ್ಮ ಸಿದ್ದರಾಮಯ್ಯನವ್ರಿಗಿದ್ರೆ, ಆ ಸೂಕ್ಷ್ಮ ಡಿ ಕೆ ಶಿವಕುಮಾರ್ ಇದ್ರೆ, ಕಾಂಗ್ರೆಸ್ ಪಕ್ಷದವ್ರಿಗಿದ್ರೆ, ಮೊದಲು ನಾನು ಸತ್ಯವಂತ ಅಂತ ಹೇಳೋದಿಕ್ಕೆ 187 ಕೋಟಿ ಸರ್ಕಾರದ ಹಣನ ಬೇರೆ ಹೆಸರಿಗೆ ಹಾಕುವಂಥದ್ದು ಇದೆಯಲ್ಲ, ಇದು ಹಗಲುದರೋಡೆ 100% ಲೂಟಿ. ಆ ಕಾರಣಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಆಳ್ತಾವ್ರೆ ಇವರು. ನಮ್ಮ ತೆರಿಗೆ ಹಣದ ಬಗ್ಗೆ ನಮ್ಗೆ ನಂಬಿಕೆ ಬರ್ಬೇಕಾದ್ರೆ ಇವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ಶುದ್ಧರಾಗಿ ಹೊರಡೆ ಬಂದ್ರೆ ಅದಕ್ಕೆ ಗೌರವ ಸಿಗ್ತದೆ. ಪೂರ್ವಿಕರು ಭೂಮಿ ಅನುಭವಿಸ್ತಿರ್ತಾರೆ. ಭೂ ಸ್ವಾಧೀನ ಆಗುವಂತ ಸಂದರ್ಭದಲ್ಲಿ ಮಧ್ಯವರ್ತಿಗಳು ಬರ್ತಾರೆ, ನಿಮಗೆ ದಾಖಲಾತಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಕೊಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಇಷ್ಟು ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮೋಸ ಮಾಡಿ ಈ ಲೂಟಿ ಹೊಡಿತಾರೆ. ನಾನು ಸಿದ್ದರಾಮಯ್ಯನವ್ರು ಹೇಳ್ತೀನಿ, ನಾನು ಮುಖ್ಯಮಂತ್ರಿ, ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ದುರಾಂಕಾರ ಮಿತಿ ಮೀರಿದೆ. ಇದು ಬಹಳ ಗಂಭೀರವಾಗಿ ಹೇಳ್ತಿದ್ರು. ಸಿದ್ದರಾಮಯ್ಯನವರ ದುರಾಂಕಾರ ಮಿತಿ ಮೀರಿದೆ. ಮೈಸೂರಿನಲ್ಲಿ ಯಾವ ಜಾಗಕ್ಕೆ ಎಕರೆ 20 ಕೋಟಿ ಇದೆ? ಮೈಸೂರು ಅರಮನೆಗೆ, ಬೆಂಗಳೂರಲ್ಲಿರುವಂತ ಅರಮನೆಗೆ 1 ಕೋಟಿ ತೀರ್ಮಾನ ಮಾಡ್ತಾರೆ ಸರ್ಕಾರ. ಅದು ಅವ್ರು ಕೇಳ್ತಾರೆ ಹೆಚ್ಚುವರಿ ತಗೊಳ್ಳೋದ ಬಿಡೋದು ಎರಡನೇ ಪ್ರಶ್ನೆ. 1 ಕೋಟಿ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರಿನ ಕೆಸರೆ 20 ಕೋಟಿ ಕಂಡ್ರಿ, 65 ಕೋಟಿ. ಈ ಜೊತೆಗೆ ಇವ್ರೇನ್ ಮಾಡೋದು ಅಧಿಕಾರಿಗಳು ಈಗ ನೇರ ನಮ್ಮನ್ನು ಸುಲಿತಾ ಇದ್ದಾರೆ. ಯಾವ ಕಚೇರಿಗೆ ಹೋಗ್ಲಿ, ಕಾಂಗ್ರೆಸ್ ಸಿದ್ದರಾಮಯ್ಯ ಬಂದವ್ರೆ, ಕಾಂಗ್ರೆಸ್ ರಮೇಶ್ ಬಾಬು ಬಡಿಸಿದವ್ರಿಲ್ಲ ಅವ್ರೆ, ₹1 ಲಂಚ ಇಲ್ಲದೆ ಕೆಲಸ ಮಾಡ್ತೀವಿ ಅನ್ನೋ ವಾತಾವರಣ ಈ ತಾಲೂಕಿನಲ್ಲಾಗ್ಲಿ ರಾಜ್ಯದಲ್ಲಿ ಆಗ್ಲಿ ಎಲ್ಲೂ ಇಲ್ಲ. ಭ್ರಷ್ಟಾಚಾರ ಮುಂದುವರ್ಸ್ಕೋಯ್ತಾ ಹೇಳಿಕೆ ಮಾತ್ರ ಇದೆ. ಇದಕ್ಕಿಂತ ಕೆಟ್ಟ ಉದಾಹರಣೆ ಇಲ್ಲ. ಅಧಿಕಾರಿಗಳು ನಂಬಿಕೆ ಕಳ್ಕೊಂಡಿರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಗೌರವ ಬರುತ್ತೆ ಅಂತ. ಮತ್ತೆ ಇನ್ನೊಂದು, ನಮ್ಮ ರೈತರಲ್ಲಿ ಒಂದು ಆತಂಕ ಬಂದಿದೆ. ಒಂದು ಸುತ್ತೋಲೆ ಓಡಿಸವ್ರೆ ಕಟ್ ನೀರು ಅಂತ. ನಾನು ಮೊದಲನೇದಾಗಿ ಹೇಳುವಂಥದ್ದು, ಈ ನೀರಿನ ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ಲಾ ಸರ್ಕಾರಗಳು, ವಿಶೇಷವಾಗಿ ಕಾಂಗ್ರೆಸ್ ತಪ್ಪು ಮಾಡಿದೆ. ಇವತ್ತೇನ್ ಹೇಳ್ತಾರೆ, ಎಲೆಕ್ಷನ್ ಅಲ್ಲಿ MP ಗೆದ್ರಲ್ಲ ಕುಮಾರಸ್ವಾಮಿಯವರು ಕಾವೇರಿ ಸಮಸ್ಯೆ ಬಗೆಹರಿಸ್ಬಿಡ್ತಾರೆ ಅಂತ. ಸರಿಯಪ್ಪ, ಕಾವೇರಿ ಸಮಸ್ಯೆ ಕುಮಾರಸ್ವಾಮಿ ಬಗೆಹರಿಸೋದಾದ್ರೆ, ಚಲೋಣ, ನೀನ್ ಯಾಕೆ ಮಂತ್ರಿ ಆಗಿದ್ಯೆ? ನೀನ್ ಯಾಕೆ ನಮ್ಮ ಜಿಲ್ಲಾ ಸಚಿವರಾಗಿದ್ರಿ? ನಿನ್ ಜವಾಬ್ದಾರಿ ಏನು? ಈ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತಬೇಕಾದಂತವ್ರು ಯಾರು? ನಮ್ಮ ಸಮಸ್ಯೆನ, ಗಂಭೀರವಾದ ಸಮಸ್ಯೆ ಜೊತೆಲಿ ರಾಜಕೀಯದ ಚೆಲ್ಲಾಟ ಆಡ್ತಿದ್ರಲ್ಲ, ನಿಮ್ಗೆ ಕಿಂಚಿತ್ ಗೌರವ ಇದೆಯಾ? ಇದೇ ಆಟನ ಇಂದಿನ ಎಲ್ಲಾ ಪಕ್ಷಗಳು, ಯಾವ್ದೇ ಪಕ್ಷ ಆಗ್ಬೋದು, ಸರ್ಕಾರಗಳೆಲ್ಲ ಮಾಡಿ ಇವತ್ತು ಕಾವೇರಿ ಸಮಸ್ಯೆ ಹಿಂಗ್ ಬಂದಿದೆ. ಹೇಳ್ತೀನಿ, ಈಗಲೂ ಸುತ್ತಲೇ ಓಡಿಸ್ತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಕಾನೂನ್ಗೆ ಅನನುಕೂಲ ಆಗೋಯ್ತದೆ, ನಾಳೆ ನಾವು ಸುಪ್ರೀಂ ಕೋರ್ಟ್ ಅಲ್ಲೋ ಪ್ರಾಧಿಕಾರದಲ್ಲೋ ಹೋದಾಗ ಇಲ್ಲೂ ನೀರಿಲ್ಲ, ಕೊರತೆ ಇದೆ ಅಂತ ಹೇಳಿದ್ದಾರೆ. ಈಗ ಒಂದೇನ್ ಗೊತ್ತಾ, ಸುಪ್ರೀಂ ಕೋರ್ಟ್ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಈ ರಾಜ್ಯದ ಒಟ್ಟಾರೆ ಹಿತದೃಷ್ಟಿಯಿಂದ ಗಟ್ಟಿಯಾಗಿದ್ರೆ ಅವ್ರು ಬೆಕ್ತಾರೆ. ಇವರಲ್ಲಿ ಯಾರು ಇಲ್ಲ. ಏನ್ ತೀರ್ಮಾನ ಕೊಟ್ರು ಬೇಲ್ ಬಿದ್ರೆ ತಮಿಳ್ನಾಡಲ್ಲಿ ಬೀಳ್ತಾರೆ, ಕರ್ನಾಟಕದ ತಾಕತ್ತಿಲ್ಲ. ನಾವೇನಾದ್ರು ತೀರ್ಮಾನ ಕೊಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೂ ಬಂದ್ಬಿಟ್ಟೈತೆ ಭಾವನೆ, ಪ್ರಾಧಿಕಾರಗಳಿಗೂ ಬಂದ್ಬಿಟ್ಟೈತೆ. ಆದ್ರೆ ಎಲ್ಲ ನೋವನ್ನ ಈ ಭಾಗದ ರೈತರು ಅನುಭವಿಸ್ತವ್ರೆ. ಈ ನೋವಿಗೆ ಚಲುವಣ್ಣ ಲಘುವಾಗಿ ಮಾತನಾಡುವಂಥದ್ದು ಕಡಿಮೆ ಆಗ್ಲಿ. ಕಟ್ಟಿರೋ ಅಂತ ಇದೆಯಲ್ಲ, ರೈತರಿಗಿರೋ ಆತಂಕನ ನೀವು ಹೋಗ್ಲಾಡ್ಸೋದಕ್ಕೆ ಸ್ಪಷ್ಟೀಕರಿಸಬೇಕು ಅಂತ ಹೇಳ್ತೀನಿ. ಮತ್ತೆ ಪಾದಯಾತ್ರೆ
ಇದು ಇತಿಹಾಸದಲ್ಲಿ ಸೇರುವಂತ ಪಾದಯಾತ್ರೆ. ಈ ಪಾದಯಾತ್ರೆಗೆ ನಮ್ಮ ಭಾಗದ ಎಲ್ಲಾ ಜನ, ಎಲ್ಲಾ ಕಾರ್ಯಕರ್ತರುಗಳು ವಿಶೇಷವಾಗಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುವಂತ ಕೆಲಸ ಮಾಡ್ತಾ ಇದೀವಿ. ಅದು ಪೂರಕವಾಗಿ ತಾವು ಸಹ ಈ ಪ್ರಚಾರದ ಮೂಲಕ ಸಹಕರಿಸಬೇಕು ಅಂತ ಹೇಳ್ತೀನಿ. ಎಲ್ಲರೂ ನಮಸ್ಕಾರ.